ಫೈನಲ್ ಆಗಿ ಟೋನಿಗೆ ಮನೆ ಅಡ್ಜಸ್ಟ್ ಆಯ್ತು, ಸೆಟ್ ಆಯ್ತು. ಅದಕ್ಕೆ ಎಲ್ಲಾನು ಕಿತ್ತಾಕೊಂಡು ಮನೆ ತುಂಬಾ ಆಟ ಆಡ್ಕೊಂಡಿದ್ದಾನೆ. ನೆನ್ನೆ ನನ್ನ ತಮ್ಮ ಕಾರ್ ಇಲ್ಲೇ ನಿಲ್ಸಿ ಹೋಗಿದ್ದ. ಅದಕ್ಕೆ ನನ್ನ ಮಗ ಬೆಳಗ್ಗೆನೆ ಬೇಗ ಎದ್ದು ಕಾರ್ನ ಪಾರ್ಕಿಂಗ್ ಮಾಡೋಣ ಅಂತ ಹೋಗಿದ್ದ. ಟೋನಿ ಅಂತೂ ಅಡಿಗೆ ಮನೆ ಬಿಟ್ಟು ಅಲ್ಲಡಲ್ಲ. ಯಾಕೆ ಅಂತಂದ್ರೆ ಅವ್ನಿಗೆ ತಿನ್ನಕ್ ಅವಾಗ ಏನಾದ್ರೂ ಸಿಗುತ್ತೆ ಅಂತ. ಅವ್ನಿಗೆ ಯೂಶಲಿ ಮಾರ್ನಿಂಗ್ ಟೈಮ್ ಸ್ವಲ್ಪ ಲಿಕ್ವಿಡ್ ಕೊಡಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಬೇಸ್ಗೆ ಡೈಜೆಷನ್ ಆಗೋದು ತುಂಬಾ ಕಷ್ಟ. ಮತ್ತ ಅವ್ನು ತಿನ್ನೋದು ಸಹ ಕಡಿಮೆ ಮಾಡಿದ್ದಾನೆ. ಇನ್ ನನ್ ಮಗಂಗ್ ಮ್ಯಾಗಿನೂ ರೆಡಿ ಆಯ್ತು. ನನ್ ಮಗ ತಿಂತಾ ಇದ್ರೆ ಪಕ್ಕದಲ್ಲಿ ಕೂತಿರ್ತಾನೆ, ಏನಾದ್ರು ಕೊಡ್ತಾನೇನೋ ಅಂತ. ಬಟ್ ಅವನಂತೂ ಕೊಡೋದಿಲ್ಲ. ಇನ್ನ ಪಂಕಿನ್ ಮತ್ತೆ ಕ್ಯಾರೆಟ್ ನ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ ತಣ್ಣಗಾಗ್ಲಿ ಅಂತ ಹೇಳಿ. ಇವನು ಪಾತ್ರೆ ತೊಳಿತಿದ್ರು ಕಾಲ್ ಕೆಳಗಡೆನೆ ಕೂತಿರ್ತಾನೆ. ಒಂದೊಂದ್ ಟೈಮಲ್ಲಿ ಭಯ ಆಗುತ್ತೆ ಎಲ್ಲಿ ತುಳ್ದು ಬಿಡ್ತೀನೋ ಅಂತ ಹೇಳಿ. ಇನ್ ನನ್ ಮಗ ಕಾಲೇಜ್ಗೆ ಅಂತ ಹೊರಟ. ಯೂಶಲಿ ಟೋನಿ ಅವನ್ನ ಬಿಟ್ಬಿಟ್ಟು ಬಂದ್ಮೇಲೆನೆ ಒಳಗಡೆ ಬರೋದು. ಟೋನಿ ಇವಾಗ ಪಾಟಿ ಸುಸ್ಸು ಎಲ್ಲ ಅವನೇ ರೂಢಿ ಆಗಿದ್ದಾನೆ. ಆಚೆ ಹೋಗಿ ಮಾಡೋದು. ನಾವಿಲ್ಲ ಅಂದ್ರೂ ಮಾಡ್ಬಿಟ್ಟು ಅವನೇ ಒಳಗಡೆ ಬರ್ತಾನೆ. ಇನ್ನ ಪಂಕಿನ್ ಮತ್ತೆ ಕ್ಯಾರೆಟ್ ತಣ್ಣಗಾಗಿತ್ತು. ಅದಕ್ಕೆ ಮೊಸರು ಹಾಕ್ಬಿಟ್ಟು ಟೋನಿಗೂ ಬ್ರೇಕ್ಫಾಸ್ಟ್ ಕೊಟ್ಟೆ. ಮತ್ತೆ